ಮಧುಗಿರಿ ರೈಲ್ವೆ ನಿಲ್ದಾಣ ಹಾಗೂ ಸರಕು ಸಾಗಾಣಿಕೆ ವಿಭಾಗದ ಕಾಮಗಾರಿಗೆ ಶಂಕುಸ್ಥಾಪನೆ. ಕಾಮಗಾರಿಗೆ ಕೇಂದ್ರ ರೈಲ್ವೆ ಹಾಗೂ ಜಲಶಕ್ತಿ ರಾಜ್ಯ ಸಚಿವ ವಿ ಸೋಮಣ್ಣ ಹಾಗೂ ಮಧುಗಿರಿ ಶಾಸಕ ಕೆಎನ್ ರಾಜಣ್ಣ ಅವರು ನೆರವೇರಿಸಿದರು. ರಾಜಕೀಯ ಬೆಳವಣಿಗೆಗಳ ಕುರಿತು ಪ್ರತಿಕ್ರಿಯಿಸಿದ ಶಾಸಕ ಕೆಎನ್ ರಾಜಣ್ಣನವರು, 2028ರ ವಿಧಾನಸಭೆ ಚುನಾವಣೆಯಲ್ಲಿ ನಾನು ಮತ್ತೊಮ್ಮೆ ಅಭ್ಯರ್ಥಿಯಾಗಿ ಸ್ಪರ್ಧಿಸುವುದು ಖಚಿತ. ಜನರ ಅಭಿವೃದ್ಧಿಗಾಗಿ ಸದಾ ಸಿದ್ಧನಿದ್ದು ಜನರ ಆಶೀರ್ವಾದದೊಂದಿಗೆ ಮತ್ತೆ ಸ್ಪರ್ಧಿಸುತ್ತೇನೆ ಎಂದು ಸ್ಪಷ್ಟಪಡಿಸಿದರು. ಕೇಂದ್ರ ಸಚಿವ ವಿ ಸೋಮಣ್ಣ ಮಾತನಾಡಿ, ಅಭಿವೃದ್ಧಿಯ ವಿಷಯದಲ್ಲಿ ಯಾವುದೇ ಪಕ್ಷಭೇದವಿಲ್ಲ. ಜನರ ಹಿತವೇ ಸರ್ಕಾರದ ಆದ್ಯತೆಯಾಗಿದ್ದು, ಮಧುಗಿರಿ ಸೇರಿದಂತೆ ಈ ಭಾಗದ ರೈಲ್ವೆ, ರಸ್ತೆ ಹಾಗೂ ಇತರೆ ಮೂಲಸೌಕರ್ಯ ಅಭಿವೃದ್ಧಿಗೆ ಕೇಂದ್ರ ಸರ್ಕಾರ ಸಂಪೂರ್ಣ ಸಹಕಾರ ನೀಡಲಿದೆ ಎಂದು ಭರವಸೆ ನೀಡಿದರು. ವಿಜ್ವಲ ಸುದ್ದಿ ವರದಿ, ಹರೀಶ್, ಮಧುಗಿರಿ. ನಮ್ಮ ರಾಜ್ಯದಲ್ಲಿ ಅಲ್ಲಲ್ಲೇ ಕೆಲವು ನ್ಯೂನತೆಗಳಿದ್ದಿದ್ದರಿಂದ ಅದಾಗಿರ್ಲಿಲ್ಲ. ನಾನು ಬಂದ ಮೇಲೆ ನಾನು ಯಾವ ಸರ್ಕಾರ, ರಾಜಣ್ಣವ್ರ ಯಾವ ಸರ್ಕಾರ, ನಾನು ಪರಮೇಶ್ವರ್ ಯಾವ ಸರ್ಕಾರ ಅಂತ ನಾನು ನೋಡ್ಲಿಲ್ಲ. ಅಧಿಕಾರಿಗಳಿರ್ಬೋದು, ರಾಜ್ಯದ ಮುಖ್ಯಮಂತ್ರಿಗಳಿರ್ಬೋದು, ಭಾರತ ಸರ್ಕಾರ ಇರ್ಬೋದು, ಕೇಂದ್ರದ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ದೂರದೃಷ್ಟಿಯ ಚಿಂತನೆಯನ್ನ ವಿಶ್ವಕ್ಕೆ ಪರಿಚಯ ಮಾಡಬೇಕು ಅನ್ನೋ ದೃಷ್ಟಿಯಲ್ಲಿ ಮಧುಗಿರಿಯನ್ನು ಕೂಡ ನಾವು ಆಯ್ಕೆ ಮಾಡಿಕೊಂಡಾಗ ಅದಕ್ಕೆ ಮೊದಲು ನಂಗೆ ಸಹಕಾರ ಕೊಟ್ಟವರು ಸನ್ಮಾನ್ಯ ರಾಜಣ್ಣವರು. ಅದಕ್ಕೋಸ್ಕರವಾಗಿ ನಾನು ಅವ್ರನ್ನ ಅಭಿನಂದಿಸ್ತೀನಿ. ದೇಶ ಇದ್ರೆ ಮಾತ್ರ ನಾವು, ದೇಶದ ಅಭಿವೃದ್ಧಿ ಆದ್ರೆ ಮಾತ್ರ ನಾವು. ಈ ದೇಶ ಅಭಿವೃದ್ಧಿ ಆಗುವಾಗ ರಾಜ್ಯ ಅಭಿವೃದ್ಧಿ ಆಗಬೇಕು, ರಾಜ್ಯ ಅಭಿವೃದ್ಧಿ ಆಗುವಾಗ ಜಿಲ್ಲಾ ಅಭಿವೃದ್ಧಿ ಆಗಬೇಕು, ಜಿಲ್ಲಾ ಅಭಿವೃದ್ಧಿ ಆಗುವಾಗ ತಾಲೂಕು ಅಭಿವೃದ್ಧಿ ಆಗಬೇಕು, ತಾಲೂಕು ಅಭಿವೃದ್ಧಿ ಆಗ್ಬೇಕಾಗ ಹೋಲ್ಬಿಳಿನೂ ಅಭಿವೃದ್ಧಿ ಆಗಬೇಕು. ಇಲಾಖೆಯವರ ಅಧಿಕಾರಿಗಳು ಮತ್ತೆ ರಾಜಗೋಪಾಲ್ ಅವರು ಏನಪ್ಪ ಆಶ್ವಾಸನೆ ಅಂದ್ರೆ 2027 ಡಿಸೆಂಬರ್ ಒಳಗಡೆ ಎಲ್ಲ ಕಾಮಗಾರಿ ಮುಗಿಸ್ತೇವೆ. ಮುಗಿಸಿದ್ರೆ ಕರ್ಕೊಂಡು ಸನ್ಮಾನ ಮಾಡೋದು ನಿಮ್ಮನ್ನ ಸಿಟಿಂದ ಮಂತ್ರಿಗಳನ್ನ ಎಲ್ಲ ಕರ್ಕೊಂಡ್ಬಂದು. ಕಾರಣ 28 ಚುನಾವಣೆ ಬಂದ್ರೆ ತಿರ್ಗಾ ನೀವೆಲ್ಲ ನಮ್ಮ ಜೊತೆಲಿ ಇರ್ಬೇಕಲ್ಲ, ಅದಕ್ಕೋಸ್ಕರ ಓಟ್ ಹಾಕಿ ಸರಿ ಮಾಡಿಸ್ತೀನಿ ಅಷ್ಟೇ. ಮುಚ್ಚುಮರೆ ವ್ಯಾಪಾರ ನಮ್ಮ ಹತ್ರ ಏನಿಲ್ಲ, ಎಲ್ಲ ಕುಲ್ಲ ವ್ಯಾಪಾರ. ತಿರ್ಗಾನು ನಿಲ್ತೀನಿ, ನೀವೆಲ್ಲ ಆಶೀರ್ವಾದ ಮಾಡ್ತೀವಿ ಅಂತ ಹೇಳಿ ಅನ್ಕೊಂತಿದ್ದೀವಿ. ನಿಲ್ಲೆಲ್ಲ ಕನ್ನಡ ಅಂತ ಏನು ತಿಳ್ಕೊಳಕ್ ಹೋಗ್ಬೇಡಿ, ನಿಲ್ಲವನೇ ತಿರ್ಗಾ ಅಲ್ವಾ. 27 ಪ್ರಾರಂಭ ಮಾಡ್ತಾರೆ ಅಂತ ಹೇಳಿ ನನಗೆ ಬಹಳ ಸಂತೋಷನೂ ಆಯಿತು. ಎಲೆಕ್ಷನ್ ನಿಲ್ಲೋದು ಗೆಲ್ಲೋದು ಸೋಲೋದು ಎರಡನೇ ವಿಚಾರ. ಆದರೆ ಜನರ ಅನುಕೂಲಕ್ಕೆ ತುರ್ತಾಗಿ ಮಾಡಿಕೊಡ್ತಕ್ಕಂಥ ಮನಸ್ಥಿತಿ, ಆ ಕೆಲಸ ಮಾಡಿಸ್ಬೇಕು ಅಂತಕ್ಕಂಥ ಅಧಿಕಾರಿಗಳು, ಆ ಕೆಲಸ ಎಲ್ಲನೂ ಕೂಡ ನಿಗಾ ವಹಿಸ್ತಕ್ಕಂಥ ಸಚಿವರು ಎಲ್ಲ ಇರೋದ್ರಿಂದ ನನಗೆ ವಿಶ್ವಾಸ ಇದೆ ಸರಿಯಾಗಿ ಆ ಕಾಮಗಾರಿ ಮುಗಿಯುತ್ತೆ. ಮತ್ತೆ ನಮ್ಮ ತಾಲೂಕಿನ ಜನರಿಗೂ ಕೂಡ ಅನುಕೂಲ ಆಗ್ತದೆ. ಇಲ್ಲಿನ ಕೂಡ 2 ಲೈನು ಗೂಡ್ಸ್ ಯಾರ್ಡು ಕೂಡ ಇಲ್ಲೇ ಬರ್ತದೆ. 24 ಎಕರೆ ಭೂಮಿನಲ್ಲಿ ಒಂದು ಕಾಮಗಾರಿ ಬರುತ್ತೆ ಅಂದ್ರೆ ಅದು ಎಷ್ಟು ದೊಡ್ಡದಿರುತ್ತೆ, ಏನಿರುತ್ತೆ ಅನ್ನೋದನ್ನ ನೀವೆಲ್ಲ ಊಹೆ ಮಾಡ್ಕೊಳ್ಳಿ. ಆದ್ರಿಂದ ಆ ಒಂದು ದೊಡ್ಡ ಬಂದಾಗ ಈ ಭಾಗದಲ್ಲಿ ಅಭಿವೃದ್ಧಿಗೂ ಕೂಡ ಹೆಚ್ಚು ಸಹಾಯ ಆಗ್ತದೆ.